ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಕಥನಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸತೀದೇವಿಯು ಶ್ರೀರಾಮಚಂದ್ರನು ಸಾಧಾರಣ ಮನುಷ್ಯನಂತೆ ಕಾಡಿನಲ್ಲಿ ಅಲೆಯುತ್ತಿರುವುದನ್ನು ಕಂಡು ಶಿವನು ಆತನಿಗೆ ನಮಸ್ಕರಿಸುವುದನ್ನು ಕಂಡು ಸಂದೇಹಗ್ರಸ್ತಳಾಗಿ ಶ್ರೀರಾಮನನ್ನು ಪರೀಕ್ಷೆ ಮಾಡಲು ಹೋಗಿ ಶ್ರೀರಾಮನ ಮಾಯೆಯಲ್ಲಿ ಸಿಲುಕಿ ತಾನು ಸೀತಾದೇವಿಯ ಶರೀರವನ್ನು ಧರಿಸಬಾರದಿತ್ತು ಎಂದು ಅತ್ಯಂತ ಪಶ್ಚಾತ್ತಾಪವನ್ನು ಪಡುತ್ತಾ ಶಿವನ ಬಳಿಗೆ ಹಿಂದಿರುಗುತ್ತಾಳೆ. ಆದರೆ ಒಳಗಿನಿಂದಲೇ ಎಲ್ಲವನ್ನು ಬಲ್ಲವನಾದಂತಹ ಶಿವನು ಆಕೆಯು ಸೀತಾದೇವಿಯ ಶರೀರವನ್ನು, ಅಂದರೆ ಭವಾನಿಯು ಸೀತೆಯ ಶರೀರವನ್ನು ಧರಿಸಿದ್ದರಿಂದ ಭಕ್ತಿ ಮಾರ್ಗಕ್ಕೆ ಕಳಂಕ ಉಂಟಾಗಬಾರದೆಂದು ಆಕೆಯನ್ನು ಪತ್ನಿ ಭಾವದಿಂದ ನೋಡುವುದನ್ನು ತ್ಯಜಿಸಿ ಬಿಡುತ್ತಾನೆ. ಈ ರೀತಿ ಶಿವನಿಂದ ಪರಿತ್ಯಕ್ತಳಾದ ಭವಾನಿಯು ಆ ಶರೀರವನ್ನು, ಆ ದಕ್ಷ ಪುತ್ರಿಯಾದ ಸತಿಯು ಶರೀರವನ್ನು ತ್ಯಜಿಸಲು ನಿರ್ಧರಿಸುತ್ತಾಳೆ. ಅದೇ ಸಮಯದಲ್ಲಿ ಬ್ರಹ್ಮನು ಭವಾನಿಯ ತಂದೆಯಾದ ದಕ್ಷ ಬ್ರಹ್ಮನನ್ನು ಎಲ್ಲ ಜೀವಿಗಳಿಗೆ ಅಧಿಪತಿಯನ್ನಾಗಿ ಮಾಡುತ್ತಾ ಆ ಅಧಿಕಾರದ ಕಾರಣದಿಂದಾಗಿ ಆತನಿಗೆ ಗರ್ವ ಮೇಲೆ ಮೀರಿರುತ್ತದೆ. ಅಧಿಕಾರ ರೂಢನಾದ ಮೇಲೆ ದಕ್ಷನು ಎಲ್ಲ ಮುನಿಗಳನ್ನು ಆಮಂತ್ರಿಸಿ ಒಂದು ದೊಡ್ಡ ಯಜ್ಞವನ್ನು ಪ್ರಾರಂಭಿಸಿದನು. ಯಜ್ಞದಲ್ಲಿ ಹವಿರ್ಭಾಗವನ್ನು ಪಡೆಯುವ ದೇವತೆಗಳೆಲ್ಲರನ್ನೂ ಆದರದಿಂದ ಆಹ್ವಾನಿಸಿದನು. ದಕ್ಷನ ಆಮಂತ್ರಣದಂತೆ ಕಿನ್ನರರು, ನಾಗರು, ಸಿದ್ಧರು, ಗಂಧರ್ವರು, ಇತರ ದೇವತೆಗಳು ತಮ್ಮ ಪತ್ನಿಯರೊಂದಿಗೆ ಯಜ್ಞಕ್ಕಾಗಿ ಹೊರಟರು. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಬಿಟ್ಟು ಇತರ ಎಲ್ಲ ದೇವತೆಗಳು ತಮ್ಮ ತಮ್ಮ ದಿವ್ಯ ವಿಮಾನಗಳಲ್ಲಿ ಹೋಗುತ್ತಿದ್ದರು. ಅಂದವಾದ ವಿಮಾನಗಳು ಆಕಾಶದಲ್ಲಿ ಹೋಗುತ್ತಿರುವುದನ್ನು ಸತೀದೇವಿಯು ನೋಡಿದಳು. ಮುನಿಗಳ ತಪಸ್ಸು ಸಮಾಧಿಗಳೂ ಕೂಡ ಭಂಗಗೊಳಿಸುವಂತಹ ಸುರಸುಂದರಿಯರ ಮಧುರ ಗಾನವನ್ನು ಕೇಳಿದಳು. ವಿಮಾನಗಳಲ್ಲಿ ದೇವತೆಗಳು ಹೀಗೆ ಎಲ್ಲಿಗೆ, ಏಕೆ ಹೋಗುತ್ತಿದ್ದಾರೆ ಎಂದು ಸತಿಯು ಶಿವನಲ್ಲಿ ಕೇಳಿದಳು. ಆಗ ಶಿವನು ಎಲ್ಲ ವಿಷಯಗಳನ್ನು ತಿಳಿಸಿದನು. ತಂದೆಯು ಮಾಡುವ ಯಜ್ಞದ ವಾರ್ತೆಯನ್ನು ಕೇಳಿ ಸತೀದೇವಿಯು ತುಂಬಾ ಹರ್ಷಗೊಂಡಳು. ಪತಿದೇವರು ಅನುಮತಿ ನೀಡಿದರೆ ತಾನೂ ಈ ನೆಪದಲ್ಲಿ ತವರು ಮನೆಗೆ ಹೋಗಬಹುದು ಎಂದು ಆಕೆಗೆ ಅನಿಸಿತು. ಏಕೆಂದರೆ ಪತಿ ಪರಿತ್ಯಾಗದ ದುಃಖದಲ್ಲಿ ಮೊದಲೇ ಮುಳುಗಿದ್ದಳು. ಆದ್ದರಿಂದ ತಪ್ಪು ನನ್ನದೇ ಎಂದು ತಿಳಿದು ಆಕೆಯು ಮೌನ ವಹಿಸಿದಳು. ಕೊನೆಗೆ ಸತೀದೇವಿಯು ಭಯ, ಸಂಕೋಚ ಹಾಗೂ ಪ್ರೇಮಪೂರಿತವಾದ ವಚನಗಳಿಂದ ಶಿವನಲ್ಲಿ ಇಂತು ನುಡಿದಳು. ಸ್ವಾಮಿ, ನಮ್ಮ ತಂದೆಯ ಮನೆಯಲ್ಲಿ ದೊಡ್ಡ ಯಜ್ಞೋತ್ಸವ ಜರುಗುತ್ತಿದೆ. ದಯಾನಿಧೆ, ನೀವು ಅನುಮತಿ ನೀಡಿದರೆ ನಾನು ಆದರದಿಂದ ಆ ಉತ್ಸವವನ್ನು ನೋಡಲು ಹೋಗುವೆ. ಇದನ್ನು ಕೇಳಿ ಶಿವನು ಹೇಳುತ್ತಾನೆ, ನಿನ್ನ ಮಾತು ಚೆನ್ನಾಗಿದೆ. ನೀನು ತವರಿಗೆ ಹೋಗುವುದು ನನಗೂ ಇಷ್ಟವೇ. ಆದರೆ ನಿನ್ನ ತಂದೆಯು ಆಮಂತ್ರಣ ಕಳಿಸಲಿಲ್ಲ. ಇದು ತಕ್ಕುದಲ್ಲ. ದಕ್ಷನು ತನ್ನ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದಾನೆ. ಆದರೆ ನನ್ನ ಮೇಲಿನ ವೈರದಿಂದ ನಿನ್ನನ್ನು ಕರೆಯಲಿಲ್ಲ. ಒಮ್ಮೆ ಬ್ರಹ್ಮನ ಸಭೆಯಲ್ಲಿ ನನ್ನ ಕುರಿತು ನಿನ್ನ ತಂದೆಯು ಪ್ರಸನ್ನನಾದನು. ಅದರಿಂದಾಗಿ ಈಗಲೂ ಕೂಡ ನನ್ನನ್ನು ಅಪಮಾನಗೊಳಿಸುತ್ತಿದ್ದಾನೆ. ಭವಾನಿ, ಕರೆಯದೆ ಹೋದರೆ ಶೀಲ, ಸ್ನೇಹವಾಗಲಿ ಮಾನ ಮರ್ಯಾದೆಯಾಗಲಿ ಉಳಿಯುವುದಿಲ್ಲ. ಮಿತ್ರ, ಯಜಮಾನ, ತಂದೆ, ಗುರು ಇವರುಗಳ ಮನೆಗೆ ಕರೆಯದೆಯೂ ಹೋಗಬಹುದು. ಆದರೆ ದ್ವೇಷಿಸುವವರ ಕಡೆಗೆ ಹೋದರೆ ಶ್ರೇಯಸ್ಸಾಗುವುದಿಲ್ಲ ಎಂದು ಶಿವನು ಆಕೆಗೆ ಪರಿಪರಿಯಾಗಿ ಸಮಾಧಾನಪಡಿಸಿದನು. ಆದರೆ ವಿಧಿವಶದಿಂದ ಆ ಮಾತುಗಳು ಸತೀದೇವಿಗೆ ಪಥ್ಯವಾಗಲಿಲ್ಲ. ಶಿವನು ಮತ್ತೆ ಹೇಳಿದ, ಕರೆಯದೆ ಹೋಗುವುದು ಒಳಿತಲ್ಲ ಎಂಬುದೇ ನನ್ನ ಅಭಿಪ್ರಾಯವು. ಶಿವನು ದಕ್ಷಕುಮಾರಿಗೆ ಅನೇಕ ರೀತಿಯಲ್ಲಿ ಹೇಳಿ ನೋಡಿದ. ಆದರೆ ಅವಳು ಯಾವುದಕ್ಕೂ ಜಗ್ಗದಿರಲು ಆಗ ತ್ರಿಪುರಾರಿಯು ತನ್ನ ಮುಖ್ಯ ಗಣಗಳೊಂದಿಗೆ ಆಕೆಯನ್ನು ಕಳಿಸಿಕೊಟ್ಟನು. ಭವಾನಿಯು ತನ್ನ ತಂದೆಯ ಮನೆಗೆ ಹೋದಾಗ ದಕ್ಷನಿಗೆ ಹೆದರಿ ಯಾರೂ ಆಕೆಯನ್ನು ಸ್ವಾಗತಿಸಲಿಲ್ಲ, ಸತ್ಕರಿಸಲಿಲ್ಲ. ತಾಯಿಯು ಮಾತ್ರ ಮಗಳನ್ನು ಆದರದಿಂದ ಕಂಡಳು. ಅಕ್ಕ ತಂಗಿಯರೆಲ್ಲ ಮುಗುಳ್ನಗೆ ಬೀರಿ ಪರಿಹಾಸದಿಂದ ಹಲ್ಕೆರೆದರು. ದಕ್ಷನು ಆಕೆಯಲ್ಲಿ ಕ್ಷೇಮ ಸಮಾಚಾರವನ್ನು ಕೂಡ ವಿಚಾರಿಸಲಿಲ್ಲ. ಸತೀದೇವಿಯನ್ನು ನೋಡಿ ಸಿಟ್ಟಿನಿಂದ ಅವನ ಮೈಯೆಲ್ಲ ಉರಿಯಿತು. ಸತಿಯು ಯಜ್ಞಶಾಲೆಗೆ ಹೋಗಿ ನೋಡಿದಾಗ ಅಲ್ಲಿ ಶಂಭುವಿಗೆ ಹವಿರ್ಭಾಗವನ್ನು ಕೊಟ್ಟಿರಲಿಲ್ಲ. ಆಗ ಆಕೆಗೆ ಗಂಡ ಹೇಳಿದ ಮಾತು ನೆನಪಾಯಿತು. ತನ್ನ ಸ್ವಾಮಿಗೆ ಆದ ಅಪಮಾನವನ್ನು ಕಂಡು ಆಕೆಯ ಒಡಲು ಉರಿದು ಹೋಯಿತು.
ಪತಿಯ ಅಪಮಾನದಿಂದ ಉಂಟಾದ ದುಃಖವು ಅವಳಿಗೆ ತನ್ನನ್ನು ಪರಿತ್ಯಜಿಸಿದ ದುಃಖಕ್ಕಿಂತಲೂ ಎಷ್ಟೋ ಹೆಚ್ಚಾಗಿತ್ತು. ಜಗತ್ತಿನಲ್ಲಿ ಅನೇಕ ವಿಧವಾದ ದಾರುಣ ದುಃಖಗಳು ಇವೆ. ಆದರೆ ಸ್ವಜನ ಅಪಮಾನದಂತಹ, ಅಂದರೆ ತನ್ನವರೇ ತನ್ನವರಿಗೆ, ಅಂದರೆ ತನ್ನ ತಂದೆಯೇ ತನ್ನ ಪತಿಗೆ ಮಾಡಿದಂತಹ ಅಪಮಾನದಂತಹ ಆ ದುರ್ಭರವಾದ ದುಃಖವು ಇನ್ನೊಂದಿಲ್ಲ. ಇದನ್ನು ಯೋಚಿಸಿದಾಗಲಂತೂ ಸತಿಯ ಕೋಪವು ಮೇರೆ ಮೀರಿತು. ಅವಳ ಸಿಟ್ಟನ್ನು ಕಂಡ ತಾಯಿಯು ಅವಳಿಗೆ ಅನೇಕ ರೀತಿಯಲ್ಲಿ ಸಮಾಧಾನ ಹೇಳಿದಳು. ಆದರೆ ಶಿವನ ಅಪಮಾನವನ್ನು ಅವಳು ತಡೆಯದಾದಳು. ಮನಸ್ಸಿಗೆ ಏನೂ ತೋಚಲಿಲ್ಲ. ಅದರಿಂದ ತಾಯಿಯ ಮಾತುಗಳು ಅವಳ ಮೇಲೆ ಯಾವುದೇ ಪ್ರಭಾವವನ್ನು ಬೀರದೆ ಹೋದವು. ಯಜ್ಞ ಕಾರ್ಯದಲ್ಲಿ ತೊಡಗಿದ್ದ ಇಡೀ ಸಭೆಯನ್ನು ಜಂಕಿಸುತ್ತಾ ಜರೆಯುತ್ತಾ ಆ ಸತೀದೇವಿಯು ಹೇಳಿದಳು, ಎಲೈ ಸಭಾಸದರೇ, ಮುನಿಗಳೇ, ಕೇಳಿರಿ. ಶಿವನನ್ನು ನಿಂದಿಸುವವರು, ಅದನ್ನು ಕೇಳಿದವರೆಲ್ಲರೂ ಅದರ ದುಷ್ಫಲವನ್ನು ಬೇಗನೆ ಅನುಭವಿಸುವರು. ನನ್ನ ತಂದೆ ದಕ್ಷ ಪ್ರಜಾಪತಿಯು ಕೂಡ ಪಶ್ಚಾತ್ತಾಪ ಪಡಲೇಬೇಕಾಗುತ್ತದೆ. ಸಜ್ಜನರು ಶಂಕರ ಹಾಗೂ ನಾರಾಯಣ ಇವರ ನಿಂದೆ ಕಿವಿಗೆ ಬಿದ್ದಾಕ್ಷಣ ತಮ್ಮ ಕೈ ನಡೆದರೆ ಆ ನಿಂದಕನ ನಾಲಿಗೆ ಕತ್ತರಿಸಿ ಬಿಡಬೇಕು. ಇಲ್ಲದಿದ್ದರೆ ಕಿವಿಗಳನ್ನು ಮುಚ್ಚಿಕೊಂಡು ಆ ಸ್ಥಳದಿಂದ ದೂರ ಹೋಗಬೇಕು. ತ್ರಿಪುರಾಂತಕನಾದ ಪರಮೇಶ್ವರನೇ ಜಗದಾತ್ಮನು, ಜಗತ್ಪಿತನು, ಎಲ್ಲರ ಹಿತಕಾರಿಯೂ ಆಗಿರುವನು. ಮಂದಮತಿಯಾದ ನನ್ನ ತಂದೆಯು ಇಂತಹ ಪರಶಿವನನ್ನು ನಿಂದಿಸುತ್ತಿದ್ದಾನೆ. ನನ್ನ ಈ ಶರೀರವು ಅದೇ ದಕ್ಷನಿಂದ ಹುಟ್ಟಿದುದು. ಆದ್ದರಿಂದ ಚಂದ್ರಮೌಳಿಯು ವೃಷಭಧ್ವಜನೂ ಆದ ಪರಶಿವನನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ನಾನು ಈ ಶರೀರವನ್ನು ಈಗಲೇ ವಿಸರ್ಜಿಸುತ್ತೇನೆ. ಹೀಗೆ ಹೇಳಿ ಸತೀದೇವಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮಗೊಳಿಸಿದಳು. ಅದನ್ನು ನೋಡಿ ಯಜ್ಞಶಾಲೆಯಲ್ಲಿ ಹಾಹಾಕಾರ ಬೆದ್ದಿತು. ದಾಕ್ಷಾಯಣಿಯ ದೇಹತ್ಯಾಗ ದೃಶ್ಯವನ್ನು ಕಂಡ ಶಿವನ ಪ್ರಮಥಾದಿ ಗಣಗಳು ಸಿಟ್ಟಿನಿಂದ ಯಜ್ಞವನ್ನು ಧ್ವಂಸ ಮಾಡತೊಡಗಿದರು. ಯಜ್ಞ ಧ್ವಂಸವನ್ನು ನೋಡಲಾಗದೆ ಭೃಗುಮುನಿಗಳು ಅದನ್ನು ರಕ್ಷಿಸಿದರು. ಈ ಸಮಾಚಾರವನ್ನು ಕೇಳಿ ಶಿವನು ಭಾರೀ ಸಿಟ್ಟುಗೊಂಡು ವೀರಭದ್ರನನ್ನು ಸೃಷ್ಟಿಸಿ ಅಲ್ಲಿಗೆ ಕಳಿಸಿದನು. ಅವನು ಯಜ್ಞವನ್ನು ಧ್ವಂಸಗೊಳಿಸಿದನು ಹಾಗೂ ಅಲ್ಲಿ ನೆರೆದ ಎಲ್ಲ ದೇವತೆಗಳಿಗೆ, ಮುನಿಗಳಿಗೆ ಶಾಸ್ತಿ ಮಾಡಿದನು. ಶಿವದ್ರೋಹಿಗೆ ಆಗಬೇಕಾದ ಜಗತ್ಪ್ರಸಿದ್ಧ ಗತಿಯೇ ದಕ್ಷನಿಗೂ ಆಯಿತು. ಈ ಇತಿಹಾಸವು ಜಗದ್ವಿದಿತ. ಆದ್ದರಿಂದ ಈ ವೃತ್ತಾಂತವನ್ನು ನಾನು ಸಂಕ್ಷೇಪವಾಗಿ ವರ್ಣಿಸಿರುವೆನು ಎಂದು ತುಳಸಿದಾಸರು ಹೇಳುತ್ತಾರೆ. ಈ ರೀತಿಯಾಗಿ ದಕ್ಷಪುತ್ರಿಯಾದ ಭವಾನಿಯು ತನ್ನ ಪತಿಯಾದ ಶಿವನು ತಾನು ಮಾಡಿದ ತಪ್ಪಿನಿಂದಾಗಿ ತನ್ನನ್ನು ಪರಿತ್ಯಾಗ ಮಾಡಿದುದರಿಂದ ಅಂದಿನಿಂದಲೂ ಆಕೆ ಆ ಶರೀರವನ್ನು ತ್ಯಜಿಸಿ ಬಿಡಲು ಮತ್ತೊಂದು ಶರೀರವನ್ನು ಪಡೆಯಲು ಹಾತೊರೆಯುತ್ತಿರುತ್ತಾಳೆ. ಅದಕ್ಕೆ ಅನುಕೂಲವಾಯಿತೋ ಎಂಬಂತೆ ಆಕೆಯ ತಂದೆಯೇ ಆದ ದಕ್ಷ ಬ್ರಹ್ಮನು ಶಿವನಲ್ಲಿ ಕೋಪಗೊಂಡು ಶಿವನಿಂದೆಯನ್ನು ಮಾಡುತ್ತಾ ತಾನು ಮಾಡಿದ ಯಜ್ಞದಲ್ಲಿ ಶಿವನಿಗೆ ಭಾಗವನ್ನು ಕೊಡದೆ ಹೋಗುತ್ತಾನೆ. ಎಲ್ಲಿ ಶಿವನ ನಿಂದೆ, ಎಲ್ಲಿ ನಾರಾಯಣ ವಿಷ್ಣುವಿನ ನಿಂದೆ, ಎಲ್ಲಿ ಹರಿಹರರ ನಿಂದೆಯೂ ಜರುಗುವುದು, ಅಲ್ಲಿರುವ ಸಕಲ ಸಜ್ಜನರು ಆ ಜಾಗವನ್ನು ಕೂಡಲೇ ತೊರೆಯುವುದು, ಇಲ್ಲವಾದರೆ ಪ್ರತಿಭಟಿಸುವುದು. ಆ ಕಾರಣದಿಂದಾಗಿ ಯಾವ ತಂದೆಯಿಂದಾಗಿ ಶಿವನಿಂದೆಯೂ ನಡೆಯಿತೋ ಆ ತಂದೆಯಿಂದಲೇ ತನಗೆ ಕೊಡಲ್ಪಟ್ಟ ಶರೀರವನ್ನು ಯೋಗಾಗ್ನಿಯಲ್ಲಿ ಭವಾನಿಯು ವಿಸರ್ಜಿಸಿ ಬಿಡುತ್ತಾಳೆ. ನಂತರ ಆಕೆ ಹಿಮವಂತನ ಮನೆಯಲ್ಲಿ ಗಿರಿಜೆಯಾಗಿ ಹುಟ್ಟುತ್ತಾಳೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.